ರೀ ಏನ್ ಕನಕ? ಅಮ್ಮ ಮತ್ತೆ ಪ್ರಿಯಾ ಮಧ್ಯೆ ನಾನು ಗೋಡೆ ಆಗ್ಬಿಟ್ಟೆ. ಅಮ್ಮ ಮಗಳ ಸಂಬಂಧನ ನಾನೇ ಮುರಿದ್ಬಿಟ್ಟೆ. ನೀನೇನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ವಲ್ಲ ಕನಕ. ಆದರೂ ಒಂದು ರೀತಿಲಿ ಅದಕ್ಕೆಲ್ಲ ನೀನೇ ಕಾರಣ ಅನ್ನೋ ಥರ ಆಗೋಯ್ತು. ಅಮ್ಮ ಸಿಕ್ಕಿದ್ಲು ಅನ್ನೋ ಸಂತೋಷದಲ್ಲಿ ನನ್ನ ಎದೆ ತುಂಬಿಕೋ ಜಲಪಾತ ಆಗಿದೆ. ಎಷ್ಟೋ ವರ್ಷಗಳ ನಂತರ ಪ್ರಪಂಚದ ಮುಂದೆ ಹೆತ್ತವಳ ಅಮ್ಮ ಅಂತ ಹೇಳೋ ಸೌಭಾಗ್ಯ ಸಿಕ್ಕಿದೆ ಅಂತ ಸಂತೋಷ ಪಡಬೇಕು, ಇಲ್ಲ ಮಗಳಾಗಿದ್ದ ಪ್ರಿಯಾಳಿಂದ ಅಮ್ಮನ ಕಿತ್ಕೊಂಡ್ಬಿಟ್ಟೆ ಅಂತ ಅಳಬೇಕು, ಒಂದು ಗೊತ್ತಾಗ್ತಿಲ್ಲ. ಕನಕ, ಅತ್ತೆ ನಿಮ್ಮಮ್ಮ ಅಂತ ಮೊದಲೇ ನಿನಗೆ ಗೊತ್ತಿತ್ತಾ? ಹೌದು, ಗೊತ್ತಿತ್ತು. ನನಗೂ ಈ ಸತ್ಯ ಇತ್ತೀಚೆಗೆ ಗೊತ್ತಾಗುತ್ತಿದ್ದು. ಆದರೆ ಅಮ್ಮಂಗೆ ಈ ಸತ್ಯ ಗೊತ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಮ್ಮನೂ ನಂತರನೇ ಪ್ರಿಯಾಂಗೋಸ್ಕರ ಈ ತುಡಿತನ ಎದೆಲೆ ಬಚ್ಚಿಟ್ಕೊಂಡಿದ್ರು ಅಂತ ಕಾಣುತ್ತೆ. ಅತ್ತೆ ನಿಜಕ್ಕೂ ತುಂಬಾ ದೊಡ್ಡವರು ಕನಕ. ಸಾಕಿದ ಮಗಳು ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಹೆತ್ತ ಮಗಳು ಕಣ್ಮುಂದೆ ಇದ್ರು ಪ್ರೀತಿ ತೋರ್ಸಕ್ಕಾಗದೆ ಎದೆ ಗಟ್ಟಿ ಮಾಡ್ಕೊಂಡು. ಅವರೊಬ್ಬರೇ ಅಲ್ಲ ರೀ, ಹೆತ್ತಮ್ಮ ಎದುರಿಗಿದ್ರು ಅವ್ರನ್ನ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಅನ್ನೋವಾಗ್ಲೆಲ್ಲ ನನ್ನ ಮನಸ್ಸೆಷ್ಟು ಚಡ್ಪಡಿಸಿದೆ ಯೋಚನೆ ಮಾಡಿ. ಅದಕ್ಕೆ ಅಲ್ವಾ ಕನಕ, ಅವತ್ತು ನೀನೊಂದು ಪುಸ್ತಕ ಓದ್ತಾ ಈ ಕತೆ ನನ್ನ ಜೀವನಕ್ಕೆ ತುಂಬಾ ಹತ್ರ ಇದೆ ಅಂತ ಕಣ್ಣೀರು ಹಾಕಿದ್ದು. ಹೌದು ರೀ, ಅವತ್ತು ನಾನು ನಿಮಗೆಲ್ಲ ಹೇಳ್ಬಿಡ್ಬೇಕು ಅಂತ ನನ್ನ ಮನಸ್ಸು ತುಡಿತಿತ್ತು. ಆದರೆ ಪ್ರಿಯನ್ ಕಂಡ್ರೆ ನಿಮಗೆ ಆಗ್ತಿರ್ಲಿಲ್ಲ. ನಾನೇ ಮೀನಾಕ್ಷಿ ಅಮ್ಮನ ಮಗಳು ಅಂತ ನಿಮಗೆ ಹೇಳಿಬಿಟ್ರೆ ನೀವು ಪ್ರಿಯಾನ ಕಡ್ಗಣಿಸ್ಬಿಡ್ತೀರಿ. ಆಮೇಲೆ ಅವಳಿಗೆ ಮನೇಲಿ ಸಿಗೋ ಸ್ಥಾನಮಾನ ಎಲ್ಲ ಕಮ್ಮಿ ಆಗಿಬಿಡತ್ತೆ ಅಂತ ನಾನು ಹೇಳಿಲ್ಲ. ಎಂಥ ದೊಡ್ಡ ಗುಣ ಕನಕ. ಹೇಗೋ ಎಲ್ಲ ಸತ್ಯನೂ ಈ ನೆಪದಲ್ಲಾದರೂ ಹೊರಗೆ ಬಂತಲ್ಲ. ಏನು ಪ್ರಯೋಜನ ಹೇಳಿ? ಇದನ್ನೆಲ್ಲ ಖುಷಿಯಿಂದ ಸ್ವೀಕರಿಸಿ ಸಂಭ್ರಮಿಸೋ ಸ್ಥಿತಿಲಿ ಯಾರೂ ಇಲ್ಲ. ಅಪ್ಪ ಎಲ್ಲಿದ್ದಾರೆ ಅನ್ನೋ ಸುಳುವೆ ಸಿಕ್ಕಿಲ್ಲ. ಅಮ್ಮ ಒಂಟಿಯಾಗಿದ್ದಾರೆ. ನಾನು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅಮ್ಮನ ಈ ಸ್ಥಿತಿಲಿ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಆಗಲ್ಲ. ನೀ ಒಂದ್ಸಲ ಹೋಗಿ ಅತ್ತೆನ ಮಾತಾಡ್ಸ್ಕೊಂಬಾ. ಬೇಡ ಬೇಡ, ನಾನು ಹೋಗಿ ಅವ್ರಿಗೆ ಕಾಳಜಿ ತೋರಿಸೋದಕ್ಕೆ ಹೋದ್ರೆ ಪ್ರಿಯಾಂಗ್ ನನ್ನ ಮೇಲೆ ಸಿಟ್ಟು ಬರುತ್ತೆ. ಅವಳು ನನ್ನ ಅಕ್ಕ ಅಂತ ಒಪ್ಕೊಳ್ಳೋಕ್ಕೂ ತಯಾರಿಲ್ಲ, ಅಮ್ಮನ ಕ್ಷಮಿಸೋಕ್ಕೂ ತಯಾರಿಲ್ಲ. ಒಟ್ಟಿನಲ್ಲಿ ಎಲ್ಲರ ನೆಮ್ಮದಿನೂ ನಾನೇ ಹಾಳು ಮಾಡಿದೆ ಅನ್ನೋ ಹಾಗಾಗಿದೆ. ಏನಾಗಲ್ಲ ಕನಕ, ಎಲ್ಲ ಸರಿ ಹೋಗುತ್ತೆ. ನೀನ್ ಯಾಕ ಪ್ರಿಯಂಗೋಸ್ಕರ ಅಷ್ಟು ಫೀಲ್ ಮಾಡ್ತೀಯ? ಅವಳೇ ನಿನ್ ಸ್ವಂತ ತಂಗಿ ಅಲ್ವಲ್ಲ. ಅವಳು ವರ್ತನೆ ನೋಡಿದಾಗಲೇ ನನ್ಗೆ ಅನುಮಾನ ಬಂದಿತ್ತು, ನಮ್ಮ ಅತ್ತೆ ಯಾಕಿಂತ ಕೆಟ್ಟ ಮಗಳು ಹುಟ್ಬಿಟ್ಲು ಅಂತ. ನನ್ನ ಸಂಶಯ ನಿಜ ಆಯ್ತು. ಆದ್ರೆ ನೀನು ಅವಳನ್ನ ಶ್ರೀಕಾಂತನ್ ಕಟ್ಟಿ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ಕನಕ. ಅವಳು ನಮ್ಮಮ್ಮ ಹೆತ್ತ ಮಗಳಲ್ಲದೆ ಇರಬಹುದು, ಆದ್ರೆ ಅವಳು ಯಾವತ್ತಿಗೂ ನನ್ನ ತಂಗಿನೇ. ನಾನು ಸಾಕಿದಪ್ಪ ಅಮ್ಮನ ಮರೆಯಕ್ಕಾಗತ್ತ? ಪ್ರಿಯಾ ಕೂಡ ಹಾಗೆ. ನನ್ನ ಜೊತೆ ಅವಳು ಅಮ್ಮನ ಪ್ರೀತಿನ ಹಂಚ್ಕೋಬೇಕು ಅಂತ ಕಷ್ಟಪಡ್ತಿದ್ದಾಳೆ. ನೋಡಿ, ನಾನು ಈ ಮನೆಗೆ ಯಾವ ಅನ್ಯಾಯನೂ ಮಾಡಿಲ್ಲ. ಹಾಗೆ ಪ್ರಿಯಾನೂ ಕೂಡ ಇವತ್ತೆಲ್ಲ ನಾಳೆ ಸರಿ ಹೋಗ್ತಾಳೆ. ಸಾರಿ ನಿನ್ನ ಮನಸ್ಸನ್ನ ನೋಯಿಸಿದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ. ಪರವಾಗಿಲ್ಲ ಬಿಡಿ, ನಾನು ಅಲ್ಲಿಗೆ ಹೋಗೋ ಸ್ಥಿತಿಲಿಲ್ಲ. ಅದೇನಾದ್ರೂ ಪ್ರಿಯಾಂಗ್ ಗೊತ್ತಾದ್ರೆ ದೊಡ್ಡ ಹಗರಣ ಆಗುತ್ತೆ. ನೀವೇ ಅಲ್ಲಿಗೆ ಹೋಗಿ ಅಮ್ಮ ಹೇಗಿದ್ದಾರೆ, ಅಪ್ಪನ ಸುಳಿವು ಏನಾದರೂ ಸಿಕ್ತಾ ಅಂತ ವಿಚಾರಿಸ್ಕೊಂಡು ಬನ್ನಿ. ಖಂಡಿತ ವಿಚಾರಿಸ್ತೀನಿ ಕನಕ, ನೀನೇನು ಯೋಚನೆ ಮಾಡಬೇಡ, ಮಲ್ಕೋ. ಕಾಫಿ ತಗೊಳ್ಳಿ. ಪ್ರಿಯಾ,
ಕೂತ್ಕೋ. ನೀನ್ ಯಾಕೆ ಕಾಫಿ ತರೋದಕ್ಕೆ ಹೋದೆ? ಯಾಕೆ ಯಶೋದಮ್ಮ ಇಲ್ವಾ? ಈ ಮನೇಲಿ ಯಶೋದಮ್ಮನಿಗೂ ನನಗೂ ಏನ್ ವ್ಯತ್ಯಾಸ ಇದೆ ಬಿಡಿಯತ್ತೆ. ಪ್ರಿಯಾ, ಏನ್ ಮಾತು ಅಂತ ಆಡ್ತೀಯ? ನೀನು ಆ ಯಶೋದಮ್ಮಗೆ ಯಾಕೆ ಹೋಲಿಸ್ಕೊಳ್ತೀಯ? ಅವಳೆಲ್ಲಿ, ನೀನೆಲ್ಲಿ? ಅತ್ತೆ, ನಾನು ದಿಕ್ಕು ದೆಸೆ ಇಲ್ದಿರೋ ತಬ್ಲಿ. ದೊಡ್ಡ ದೊಡ್ಡ ಆಸೆ ನಿರೀಕ್ಷೆ ಇಟ್ಕೊಂಡು ನಿಮ್ಮನೆ ಸೊಸೆ ಮಾಡ್ಕೊಂಡಿದ್ರಿ. ಈಗ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗಿದೆ. ನಿಮ್ಮ ಅಂತಸ್ತಿಗಾಗ್ಲಿ ಘನತೆ ಗೌರವಗಾಗ್ಲಿ ತಕ್ಕ ಸೊಸೆ ನಾನಲ್ಲ ಅತ್ತೆ. ನೀನ್ ಯಾಕೆ ಹಾಗೆ ಅನ್ಕೊಳ್ತೀಯ? ನೀನ್ ಹಿಂದೆ ಏನಾಗಿದ್ದೆ ಅನ್ನೋದು ಮುಖ್ಯ ಅಲ್ಲ, ಈಗ ಏನಾಗಿದ್ಯಾ ಅನ್ನೋದು ಮುಖ್ಯ. ಅಂದ್ರೆ ನೀವು ನನ್ನ ಸೊಸೆ ಅಂತ ಒಪ್ಕೋತೀರಾ ಅತ್ತೆ? ಸೊಸೆ ಅಂತ ನಿನ್ನ ಯಾವತ್ತೂ ಒಪ್ಕೊಂಡಾಗಿದೆ. ಈಗ ಅದರಿಂದ ಕಿತ್ತು ಹಾಕ್ತೀನಿ ಅಂತ ಅನುಮಾನ ಅಲ್ವಾ ನಿಂಗೆ? ಹೌದು ಪ್ರಿಯ, ನೀನು ದೊಡ್ಡ ಮನುಷ್ಯರ ಮನೆ ಮಗಳು, ಗೌರವಸ್ಥ ಮನೆತನ, ಕೋಟ್ಯಾಧೀಶ್ವರು ಅಂತಾನೆ ನಿನ್ನ ಈ ಮನೆ ಸೊಸೆ ಮಾಡ್ಕೊಂಡಿದ್ದು. ಆದ್ರೆ ಆ ಮೀನಾಕ್ಷಿ ನಮ್ಗೆ ಈ ರೀತಿ ದ್ರೋಹ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ನಾನು ಮನ್ಸು ಮಾಡಿದ್ರು ನಿನಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ಬೋದು. ಹೆದರ್ಕೊಳ್ಬೇಡ, ನಾನು ಹಾಗೆ ಮಾಡಲ್ಲ. ಅಷ್ಟೇ ಅಲ್ಲ, ನಿನ್ ಸೊಸೆ ಸ್ಥಾನಕ್ಕೆ ಯಾವ ಧಕ್ಕೇನೂ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ತುಂಬಾ ಥ್ಯಾಂಕ್ಸ್ ಅತ್ತೆ, ನೀವು ತುಂಬಾ ವಿಶಾಲ ಹೃದಯದವರು. ಪ್ರಿಯಾ, ಬರೀ ಬಾಯಲ್ಲಿ ಥ್ಯಾಂಕ್ಸ್ ಹೇಳಿದ್ರೆ ಸಾಲಲ್ಲಮ್ಮ. ನೀನ್ ಈ ಮನೆ ಸೊಸೆಯಾಗಿ ಉಳಿಬೇಕು ಅಂದ್ರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಅದೇನು ಅಂತ ಹೇಳಿ ಅತ್ತೆ. ಈ ಮನೇಲಿ ನನಗೆ ಜಾಗ ಕೊಟ್ಟಿದ್ದೀರಾ, ಆ ಕೃತಜ್ಞತೆ ನನಗೆ ಯಾವಾಗ್ಲೂ ಇರತ್ತೆ. ನೀವು ಕಾಲಲ್ಲಿ ತೋರಿಸಿದನ್ನ ನನ್ನ ಕಣ್ಣಿಗೆ ಹೊತ್ಕೊಂಡು ಮಾಡ್ತೀನಿ ಅತ್ತೆ. ಪ್ರಿಯಾ, ಪಾಪ ಕನಕ ಒಳ್ಳೆಯವಳೆ. ಯಾವುದೋ ಸಂದರ್ಭಕ್ಕೆ ಕಟ್ಟಿಬಿದ್ದು ನಾವು ಅವಳಿಗೆ ಈ ಮನೆ ಯಜಮಾನಿ ಸ್ಥಾನನ ಕಟ್ಟಿದ್ದೀವಿ. ಅವಳು ಅಷ್ಟು ಸುಲಭವಾಗಿ ಅದರಿಂದ ಇಳಿಯಲ್ಲ. ಅವಳನ್ನ ಇಳಿಸೋದಕ್ಕೆ ನೀನು ನಾನು ಹೇಳೋದನ್ನು ಕೇಳು. ಸರಿ ಅತ್ತೆ, ನೀವು ಹೇಳ್ದಾಗೆ ಆಗ್ಲಿ. ಅತ್ತೆ, ನಾನು ಅಮ್ಮ ಅಂತ ನಂಬ್ಕೊಂಡಿದ್ದೋಳು ನನ್ನ ಮಗಳೇ ಅಲ್ಲ ಅಂತ ನನ್ನ ಮುಖದ ಮೇಲೆ ಹೊಡೆದಾಗ ಹೇಳ್ಬಿಟ್ಲು. ನಾನು ಏಕಾಏಕಿ ಅಪ್ಪ ಅಮ್ಮ ತಬ್ಲಿ ಆಗೋದೆ. ನಾನು ಇನ್ಮೇಲೆ ಯಾರನ್ನ ಅಮ್ಮ ಅಂತ ಕರೀಲಿ? ಅತ್ತೆ, ನಿಮ್ಮನ್ನ ಅಮ್ಮ ಅಂತ ಕರಿಬೋದಾ? ಕರಿಯಮ್ಮ, ಅದಕ್ಕೇನಂತೆ? ನನಗೆ ನೀನ್ ಬೇರೆ ಅಲ್ಲ, ಚಿತ್ರ ಬೇರೆ ಅಲ್ಲ. ಅಮ್ಮ, ನನಗೆ ಆಶೀರ್ವಾದ ಮಾಡಿ. ಅಯ್ಯೋ ಪರವಾಗಿಲ್ಲಮ್ಮ, ನಾನು ಬರ್ತೀನಮ್ಮ. ಏನಮ್ಮ, ಚಿತ್ರ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಅಂತ ಹೇಳ್ತಿದ್ಯಾ? ನಾನ್ ನಿನ್ ಮಗಳೇನಾ ಅಥವಾ ಅವಳ ತರ ಬೀದಿ ಬಿಕಾರಿನ? ಚಿತ್ರ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಮತ್ತಿನ್ನೇನಮ್ಮ, ನನ್ನನ್ನು ಹೋಗಿ ಹೋಗಿ ಆ ತಿರ್ಬೋಕಿಗೆ ಹೋಲಿಸ್ತಾ ಇದೆಯಲ್ಲ? ಅಲ್ಲ, ನೀನು ಈ ಬೂಟಾಟ್ಕೆ ನಾಟಕಗಳನ್ನೆಲ್ಲ ನಂಬ್ತಿದೀಯಾ? ಏಯ್, ಇವಳು ಮೊಸಳೆ ಕಣ್ಣೀರ್ಗೆ ಮಾರು ಹೋಗೋದಕ್ಕೆ ನಂಗೇನ್ ಬುದ್ಧಿ ಇಲ್ಲ ಅನ್ಕೊಂಡ್ಯಾ? ಸುಮ್ಮನೆ ಇವಳನ್ನ ನಮ್ದ ಹಾಗೆ ನಟನೆ ಮಾಡೋದಷ್ಟೇ. ಇವಳ ಮುಖಾಂತರ ಆ ಕನ್ಕನ್ ಕತೆನ ಮುಗಿಸ್ಬೇಕು, ಆಮೇಲೆ ಇವಳು ಸರಿ. ಮೊದಲು ಇವ್ರ ಮೂಲಕ ಕನಕನ್ನ ಬಲಿ ಹಾಕೋದು, ಆಮೇಲೆ ಈ ದಂಡ ಪಿಂಡಗಳನ್ನ ಮಟ್ಟ ಹಾಕೋದು. ಹಲೋ ರೀ, ಅಮ್ಮನ ನೋಡ್ಕೊಂಡು ಬಂದ್ರ? ಅತ್ತೆ ಇವಾಗ ಸುಧಾರಿಸ್ಕೊಂಡಿದ್ದಾರೆ. ಮಾವ ಎಲ್ಲೋ ಇದರನ್ನ ಸುಳ್ಳು ಸಿಕ್ಕಿದ್ದು ಅವ್ರಿಗೆ ಸಂಜೀವನಿ ಸಿಕ್ಕಾಗಿದೆ. ಒಬ್ಬರೇ ಇದ್ರೆ ಏನೇನೋ ಯೋಚನೆ ಮಾಡ್ತಾರೆ. ಮನೆಗೆ ಬನ್ನಿ ಅಂತ ಕರ್ಕೊಂಡು ಬಂದ್ಬಿಡ್ಬೇಕಾಗಿತ್ತು. ಇಲ್ಲ ಕನಕ, ಅತ್ತೆಗೆ ಒಂಥರ ನಿರ್ಲಿಪ್ತ ಭಾವ ಬಂದ್ಬಿಟ್ಟಿದೆ. ಅಂದ್ರೆ ಅವ್ರಿಗೋಸ್ಕರ ನಾವು ಕಿತ್ತಾಡ್ತಾ ಇದೀವಿ. ನಮ್ಮಿಂದ ಇವ್ರ ಮನ್ಸುಗಳು ಒಡೆದೋಯ್ತು ಅನ್ನೋ ಭಾವನೆ ಅವ್ರ ಮನ್ಸಲ್ಲಿ ಬೇರೂರ್ಬಿಟ್ಟಿದೆ. ರೀ, ನೀವು ಆ ರೀತಿ ಯೋಚನೆ ಮಾಡಬೇಡಿ ಅಂತ ನೀವು ಅಮ್ಮನಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ನಾನು ಹೇಳೋಷ್ಟು ಹೇಳ್ದೆ ಕನಕ, ಆದ್ರೆ ಅವರಲ್ಲಿ ಆ ಅಪರಾಧಿ ಮನೋಭಾವ ಹಾಗೆ ಉಳಿದು ಬಿಟ್ಟಿದೆ. ರೀ,
ಹಾಗೆಲ್ಲ ಏನೂ ಇಲ್ಲ. ನೀವು ಅವ್ರಿಗೆ ನಾವೆಲ್ಲ ಚೆನ್ನಾಗಿದ್ದೀವಿ, ನಮ್ಮ ಮಧ್ಯ ಯಾವ ಬೆರ್ಕೋ ಇಲ್ಲ ಅಂತ ಹೇಳಬೇಕಿತ್ತು. ಇಲ್ಲ, ಈಗ ನಾವೇನೇ ಹೇಳಿದ್ರು ಅವ್ರು ನಂಬೋ ಸ್ಥಿತಿಲಿ ಇಲ್ಲ ಕನಕ. ಇನ್ಫ್ಯಾಕ್ಟ್ ಅವರೇ ಬಾಯ್ಬಿಟ್ಟು ಹೇಳಿದ್ರು, ನೀವು ಯಾವುದೇ ಕಾರಣಕ್ಕೂ ನಮಗೋಸ್ಕರ ಜಗಳ ಆಡೋದು ಬೇಡ, ನೀವು ಯಾರು ಮೋಹನ್ ಬಗ್ಗೆ ಚಿಂತೆ ಮಾಡೋದು ಬೇಡ ಅಂತ ಹೇಳಿದ್ರು. ನಾನು ತುಂಬ ಅತಿ ಮಾಡಿಬಿಟ್ಟೆ, ಮೋಹನ್ ಬಗ್ಗೆ ಇನ್ಮೇಲೆ ಯಾರು ಯೋಚನೆ ಮಾಡೋದು ಬೇಡವೇ ಬೇಡ ಅಂತ ಹೇಳಿದ್ರು. ರೀ, ಅಮ್ಮ ನನ್ನನ್ನು ಬೇಕು ಅಂತಾನೆ ಅವ್ರ ಪ್ರೀತಿಯಿಂದ ದೂರ ಮಾಡಕ್ ಪ್ರಯತ್ನ ಪಡ್ತಿದ್ದಾಳೆ. ಇಷ್ಟು ದಿನ ನನಗೆ ಅವ್ರ ಅಮ್ಮ ಅಂತ ಗೊತ್ತಿದ್ದು, ಆ ವಿಧಿ ನನ್ನನ್ನು ಅವ್ರ ಪ್ರೀತಿಯಿಂದ ದೂರ ಮಾಡಿತ್ತು. ಆದ್ರೆ ಈಗ ಅಮ್ಮನೇ ನನ್ನನ್ನು ಅವ್ರ ಪ್ರೀತಿಯಿಂದ ದೂರ ಮಾಡ್ತಿದ್ದಾರೆ. ಸಮಾಧಾನ ಮಾಡ್ಕೋ ಕನಕ. ಮಾವು ಒಂದ್ಸಲಿ ಮನೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ರೀ, ಅಂದಾಗೆ ಅಪ್ಪ ಎಲ್ಲಿದ್ದಾರೆ ಅಂತ ಏನಾದ್ರೂ ಗೊತ್ತಾಯ್ತಂತ? ಇಲ್ಲ ಕನಕ, ಅದೆಲ್ಲ ಏನೂ ಹೇಳಿಲ್ಲ ಅವರು. ರೀ, ನನಗೇನೋ ಅಮ್ಮ ನಮ್ಮ ಸಮಾಧಾನಕ್ಕೆ ಹಾಗೆ ಹೇಳ್ತಿದ್ದಾರೆ ಅನ್ಸತ್ತೆ. ಅವ್ರು ನಮ್ಮ ಸಹಾಯ ಬೇಡ ಅಂದ್ರು ಅಂತ ನಾವು ಸುಮ್ಮನೆ ಇರೋದು ತಪ್ಪಾಗತ್ತೆ. ಅಮ್ಮಂಗೆ ನಾನು ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲದೆ ಇರ್ಬೋದು, ನಾನು ಅವ್ರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತೀನಿ ಅನ್ಸ್ಬಹುದು. ಅವ್ರು ಎಷ್ಟೇ ಬೇಡ ಅಂದ್ರು ನೀವೆಲ್ಲಿಗೆ ಅವಾಗ ಹೋಗಿ ವಿಚಾರಿಸ್ಕೊಂಡು ಬನ್ನಿ. ಅದ್ ನಮ್ಮ ಕರ್ತವ್ಯ ಅಲ್ವಾ? ಆಯ್ತು ಕನಕ, ನೀನು ಹೇಳೋದು ಸರಿ. ನಾನು ಅತ್ತೆ ಬಗ್ಗೆ ಕೇರ್ ತಗೋತೀನಿ. ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ಅಲ್ಲಿನ ಬೆಳವಣಿಗೆಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಹೇಗೂ ಪೊಲೀಸರು ಇದ್ದಾರಲ್ಲ, ಅತ್ತೆಗೆ ಮಾವ ಫೋನ್ ಮಾಡಿರೋದು ನಿಜಾನೇ ಆಗಿದ್ರೆ ಮಾವನ್ನ ಎಲ್ಲೇ ಇದ್ರು ಪತ್ತೆ ಹಚ್ತಾರೆ. ನೀನೇನು ಯೋಚನೆ ಮಾಡಬೇಡ. ಫೋನ್ ಇಡ್ಲಾ? ಸರಿ ರೀ. ಆಯ್ತು ಕನಕ, ಬಾಯ್. ನಂದಿರ್ಲಿ ಬಿಡಿ, ನಿಮ್ಮ ಅತ್ಕೆನ ತೂಗಿ ಲಾಲಿ ಹಾಡ್ಸಿ ಮಲಸ್ ಬಂದಿದ್ದಾಯ್ತಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಅಣ್ಣ ಇಲ್ಲ ಅಂದ್ರೆ ಅದಕ್ಕೆ ನೋಡ್ಕೋಬೇಕಾಗಿರೋದು ನನ್ನ ಜವಾಬ್ದಾರಿ ತಾನೆ. ಅವ್ರ ಮೈ ಹುಷಾರಿರ್ಲಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅದು ತಪ್ಪ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಾ ಅಥವಾ ಹೊಸ ಮನೆ ಕರ್ಕೊಂಡು ಹೋಗಿದ್ರಾ? ಪ್ರಿಯಾ, ಸಾಕು ನಿಲ್ಸು. ಒಳ್ಳೆ ಕೆಲ್ಸನೇ ಮಾಡ್ದೆ ಅಮ್ಮ. ಒಂದ್ ಕಿನ್ನೆಗೆ ಯಾಕೆ ಬಾರಿಸ್ದೆ? 2 ಕಿನ್ನೆಗೂ ಬಾರಿಸಿ ಮನೆಯಿಂದ ಆಚೆ ಕಳಿಸ್ಬೇಕಾಗಿತ್ತು. ನಿನ್ ತರನೇ ನಾನು ಮನೆ ಬಿಟ್ಟು ಓಡಿಸ್ತಾ ಇದ್ದೀನಿ ಅಂತ ಹೇಳಕ್ ಹೋಗಿರ್ಬೇಕು ಅಲ್ವೇನ್ರಿ? ಯಾಕೆ ಪ್ರಿಯಾ ಪ್ರತಿಯೊಂದರಲ್ಲೂ ಹೀಗೆ ಕೊಂಕ್ ಹುಡುಕ್ತೀಯ? ಕೊಂಕ್ ಹುಡುಕ್ತಾ ಇರೋದು ನಾನಲ್ಲ, ಆ ಕನಕ. ಅಕ್ಕ ಅಕ್ಕ ಅಂತ ಎಷ್ಟು ಹಚ್ಕೊಂಡಿದ್ದೆ, ಆದ್ರೆ ಅವಳು ನನ್ನನ್ನೇ ಮನೆಯಿಂದ ಆಚೆ ಹಾಕೋಕ್ ನೋಡ್ತಾ ಇದ್ದಾಳೆ. ನೋಡು, ಅದಕ್ಕೆ ಹಾಗೆಲ್ಲ ಮಾಡೋರಲ್ಲ. ಏನೋ ಗೊಂದಲ ಆಗಿದೆ. ಏನ್ ನಿಮ್ ಮಾತಿನ ಅರ್ಥ? ನಾನ್ ನಿಮ್ ಅತ್ತಿಗೆ ಎಷ್ಟು ಒಳ್ಳೆಯವಳಲ್ಲ ಅಂತನಾ? ನಿನ್ನೆ ನೀವೇ ನೋಡಿದ್ರಲ್ಲ ನಿಮ್ ಅತ್ತಿಗೆ ಎಂತ ನಾಟಕ ಆಡಿದ್ಲು ಅಂತ. ನಾನ್ ಮನೆಗೆ ಬಂದಿಲ್ಲ, ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದೀನಿ ಅಂತ ಎಂತ ದೊಡ್ಡ ಕತೆ ಕಟ್ಬಿಟ್ಲು. ಇಷ್ಟೊತ್ತು ಅವಳ ಜೊತೆನೆ ಇದ್ರಲ್ಲ, ಕೇಳ್ಬೇಕಾಗಿತ್ತು ಯಾಕತ್ಗೆ ನನ್ನ ಹೆಂಡತಿನ ಮನೆ ಬಿಟ್ಟು ಓಡಿಸೋ ಪ್ಲಾನ್ ಮಾಡಿದ್ಯಾ ಅಂತ. ಪ್ರಿಯಾ, ಎಲ್ಲೋ ಏನೋ ಎಡ್ವರ್ಟ್ ಆಗಿದೆ. ಅದಕ್ಕೆ ಮನಸ್ಸಲ್ಲಿ ಆ ಥರ ಯಾವ ಕೆಟ್ಟ ಭಾವನೆನೂ ಇಲ್ಲ. ಅದಕ್ಕೆ ಹಾಗೆ ಮಾಡೋರಲ್ಲ. ಅಂದ್ರೆ ನಾನ್ ನಾಟಕ ಆಡಿದ್ದೀನಿ ಅಂತನಾ? ಹಾಗಲ್ಲ ಪ್ರಿಯಾ. ಹಾಗಲ್ಲ ಅಂದ್ರೆ ಇನ್ ಹೇಗೆ? ಹೇಳಿ ಶ್ರೀಕಾಂತ್, ಇನ್ ಹೇಗೆ? ಆ ಕನಕ ನಾಟಕ ಆಡ್ತಿರ್ಬೇಕು ಇಲ್ಲ ನಾನ್ ನಾಟಕ ಆಡ್ತಿರ್ಬೇಕು? ಯಾರು ಅಂತ ನೀವೇ ಹೇಳಿ. ಆ ವಿಷಯ ಬಿಟ್ಬಿಡು ಪ್ರಿಯಾ. ಯಾಕೆ? ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನಾನು ಹಾಗಂತ ಹೇಳಲಿಲ್ಲ. ಬಾಯ್ ಬಿಟ್ಟು ಹೇಳ್ತಾ ಇಲ್ಲ. ನಿಮ್ ಮನ್ಸಲ್ಲಿರೋದು ಅದೇ. ಅವಳು ಹಾಗೆ ನಡ್ಕೊಳ್ತಿಲ್ಲ ಅಂದ್ರೆ ನಾನ್ ನಡ್ಕೊಳ್ತಾ ಇದ್ದೀನಿ ಅಂತ ಅರ್ಥ ತಾನೆ? ಯಾಕೆ ಹೀಗೆ ಆರ್ಗ್ಯೂ ಮಾಡ್ತೀಯ ಪ್ರಿಯಾ? ಶ್ರೀ, ಇದು ನಂಬಿಕೆ ಪ್ರಶ್ನೆ. ನಾನು ನಿಮ್ಮ ಹೆಂಡತಿ, ನಾನು ಸರಿಯಾಗಿ ನಡ್ಕೊಂಡಿರ್ತಾನೋ ನಂಬಿಕೆ ನಿಮ್ಗಿರ್ಬೇಕು. ನಾನು ಆಗ್ತಾನೆ ಮನೆಗೆ ಬಂದಿದ್ದನ್ನ ಅತ್ತೆ, ಚಿತ್ರ, ನೀಲ್ಕಂಠ ಎಲ್ಲ ನೋಡಿದ್ದಾರೆ, ಅವ್ರು ನಂಬಿದ್ದಾರೆ. ನೀವು ನನ್ನ ಕೈ ಹಿಡ್ದು ಗಂಡ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಅವಿ, ಅಮ್ಮ, ಏನೋ ಇದು ಇಷ್ಟೊತ್ತು
ಇಷ್ಟೊತ್ತಲ್ಲಿ ಬರ್ತಾ ಇದೆಯಾ? ಮತ್ತೆ ಹಳೆ ಚಾಳಿ ಶುರು ಮಾಡ್ಕೊಂಡ್ಯಾ ಹೇಗೆ? ಚೇಚೆ ಹಾಗೇನೂ ಇಲ್ಲಮ್ಮ, ಆಫೀಸಲ್ಲಿ ತುಂಬ ಕೆಲಸ ಆಯಿತು, ಹಾಗಾಗಿ ಲೇಟ್ ಆಯಿತು ಅಷ್ಟೇ. ಕೆಲಸ ಇದ್ದೇ ಇರುತ್ತೆ. ಕನ್ಕಂಗ್ ಬೇರೆ ಹುಷಾರಿಲ್ಲ, ಇಂಥ ಟೈಮಲ್ಲಿ ಲೇಟಾಗಿ ಬರ್ತಾರಾ? ಏನು ಕನ್ಕಂಗ್ ಹುಷಾರಿಲ್ವಾ? ಏನಾಗಿದೆ? ಜ್ವರ ಬಂದಿದೆ. ಜ್ವರ ಬಂದಿದ್ಯಾ? ಅಯ್ಯೋ, ಈ ರಾತ್ರಿ ಹೇಗೆ ತೋರಿಸೋದು? ನೀನೇನು ಯೋಚನೆ ಮಾಡಬೇಡ. ಅದಕ್ಕೆ ಮೈದ್ನ ಇಬ್ರು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಬಂದಿದ್ದಾರೆ. ಯಾಕೆ ನಿನಗೆ ಹೇಳಿಲ್ವಾ? ನಾನು ಬ್ಯುಸಿ ಇರ್ತೀನಲ್ಲ, ಹಾಗಾಗಿ ಹೇಳಿಲ್ಲ ಅಂತ ಕಾಣಿಸುತ್ತೆ. ಮಾತ್ರೆ ಏನಾದ್ರು ತಗೊಂಡ್ಲಾ? ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಂಡಿದ್ದಾಳೆ. ಹೋಗು, ಜ್ವರ ಕಡಿಮೆ ಆಗಿದ್ಯಾ ನೋಡು. ಸರಿಮ್ಮ. ಅವಿ ಒಂದು ನಿಮಿಷ ಹೇಳಮ್ಮ. ನೋಡು, ಆದಷ್ಟು ಕನ್ಕನ್ ಜೊತೆ ನೀನು ಇರೋದಕ್ಕೆ ಪ್ರಯತ್ನ ಪಡು. ಸುಮ್ಮನೆ ಶ್ರೀಕಾಂತ್ನ ಎಂಗೇಜ್ ಮಾಡಬೇಡ. ಯಾಕಮ್ಮ, ಅದರಲ್ಲೇನು ತಪ್ಪಿದೆ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಣೋ. ಶ್ರೀಕಾಂತ್ಗೂ ಹೊಸದಾಗಿ ಮದುವೆ ಆಗಿದೆ. ಪ್ರಿಯಾ ಕನಕಂಗೆ ಎಣ್ಣೆ ಶೀಗಕಾಯಿ ಇದ್ದ ಹಾಗೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಕನಕ ತನಗೆ ಗೊತ್ತಿಲ್ದಿರೋ ಹಾಗೆ ಏನೇನೋ ಮಾತಾಡ್ತಾ ಇರ್ತಾಳೆ, ಏನೇನೋ ಮಾಡ್ತಾ ಇರ್ತಾಳೆ. ಆಮೇಲೆ ಶ್ರೀಕಾಂತನ ಮುಂದೆ ಏನಾದ್ರು ಮಾತಾಡಿ ಅದನ್ನ ಪ್ರಿಯಾ ತಪ್ಪು ತಿಳ್ಕೊಂಡ್ರೆ ಕಷ್ಟ ಆಗತ್ತೆ. ನೋಡು, ನಮ್ಮ ಜಾಗ್ರತೆಯಲ್ಲಿ ನಾವಿರೋದು ಒಳ್ಳೇದು. ಸರಿಮ್ಮ, ನಾನು ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಬ್ಯುಸಿ ಇರ್ತೀರಾ, ನಿಮಗೆ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿಲ್ಲ. ಎಂತ ಹುಚ್ಚುಡ್ಗಿ ನೀನು? ನನ್ನ ಹೆಂಡತಿಗಿಂತ ದೊಡ್ಡದ ಕೆಲಸ? ಕೆಲವ್ರು ಹೆಂಡ್ತಿನೇ ಕೆಲಸ ಅಂದ್ಕೊಂಡಿರ್ತಾರಲ್ಲ. ಕೆಲವರು ಕೆಲಸನ ಹೆಂಡತಿ ಅಂದ್ಕೊಂಡಿರ್ತಾರೆ, ಆದರೆ ಇನ್ನು ಕೆಲವರು ಹೆಂಡತಿ ಕೆಲಸ ಮಾಡೋದಕ್ಕೆ ಇರೋದು ಅಂದ್ಕೊಂಡಿರ್ತಾರೆ. ನಾನು ಎರಡನೇ ಕ್ಯಾಟಗರಿಗೆ ಸೇರಿದವನು. ಸದ್ಯ ಕೆಲಸ ಮಾಡೋ ಟೈಪಿಸ್ಟ್ನ ಹೆಂಡ್ತಿ ಅಂತ ಅಂದ್ಕೊಳ್ಳೋ ಕ್ಯಾಟಗರಿ ಅಲ್ವಲ್ಲ. ಯು ನಾಟಿ. ಆ ಥರ ಜ್ವರ ಇನ್ನೂ ಬಂದಿಲ್ಲ ಕನಕ. ಹೌದು, ಇನ್ನೂ ಜ್ವರ ಇರೋಗಿದ್ದಿಲ್ಲ, ಏಕಾಏಕಿ ಜ್ವರ ಹೇಗೆ ಬಂತು? ಏನೋ ವ್ಯತ್ಯಾಸ ಆಗಿದೆ. ವೈರಸ್ಸೋ ಬ್ಯಾಕ್ಟೀರಿಯಾನೋ ಅಟ್ಯಾಕ್ ಆಗಿರಬೇಕು. ಹೌದು, ಇದು ವೈರಸ್ ಎಫೆಕ್ಟ್. ಅದು ಮನೆ ಒಳಗೆ ಬಂದಮೇಲೆ ಈ ಥರ ಎಲ್ರಿಗೂ ಜ್ವರ ಬಂದಾಗ ಆಗ್ತಾನೆ ಇದೆ. ಏನು, ಮನೆ ಒಳಗೆ ಬಂದಿರೋ ವೈರಸ್ಸಾ? ಅದ್ಯಾವ್ದ್ರಿ? ಆ ಥರದೊಂದು ವೈರಸ್ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಕನಕ, ಆ ವೈರಸ್ಸು ಎಲ್ರೂ ಈ ಥರ ಮಲಗಿಸಿ ಮುಗ್ಸಕ್ಕೆ ಬಂದಿದಂತ ಕಾಣಿಸುತ್ತೆ. ಅದ್ರ ಹೆಸರು ಪ್ರಿಯಾ ವೈರಸ್ ಅಂತ. ರೀ, ಏನ್ ಹೇಳ್ತಿದ್ದೀರಾ ನೀವು? ಹೌದು ಕನಕ, ಅವಳೊಂಥರ ಕೆಟ್ಟು ಸಾಂಕ್ರಾಮಿಕ ವೈರಸ್. ಪ್ರಿಯಾ, ಅತ್ತೆ, ಯಾಕಮ್ಮ ಇಷ್ಟೊಂದು ಬೇಜಾರಾಗಿದ್ಯಾ? ಏನಮ್ಮ ಹೀಗೆ ಕೇಳ್ತಿದ್ಯಾ? ಇವಳು ಗಟ್ಟಿ ಹುಡುಗಿ, ನನ್ನೊಂತೋಳಾಗಿದ್ರೆ ಇಷ್ಟೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಿದ್ನಾ? ಈ ಅವಮಾನಕ್ಕೆ ಯಾವತ್ತೋ ನೇಣು ಹಾಕೋತಾ ಇದ್ದೆ. ಚಿತ್ರ, ಸುಮ್ಮನಿರು ನೀನು. ಏನ್ ನಿನ್ ಮಾತಿನ ಅರ್ಥ? ಪ್ರಿಯಾನು ಹೇಳಿತಾರ ನೇಣ ಹಾಕೊಂಡು ಸಾಯ್ಬೇಕು ಅಂತನಾ? ಪ್ರಿಯಾ, ಆ ಮನೆ ಬಾಗಿಲು ಮುಚ್ಚಿದ್ರೆ ನೀನು ಈ ಮನೆ ಸೊಸೆ, ನಾವೆಲ್ಲ ನಿನ್ ಜೊತೆ ಇದೀವಿ.
ಆದರೆ ಇದನ್ನೆಲ್ಲ ನೋಡ್ಕೊಂಡು ಹೇಗಮ್ಮ ಸುಮ್ಮನಿರೋದು? ನಿಜ ಪ್ರಿಯ, ಕನಕ ನಿನ್ನೆದ್ರಿಗೆ ರಾಣಿ ಥರ ಇರೋದನ್ನ ಸಹಿಸ್ಕೊಳ್ಳೋದು ಕಷ್ಟ. ಆದರೆ ಏನಮ್ಮ ಮಾಡೋದು, ಸ್ವಲ್ಪ ದಿನ ಎಲ್ಲನೂ ಸಹಿಸ್ಕೊಳ್ಳೇಬೇಕು. ಏನಮ್ಮ ನೀನು ಹೀಗೆ ಮಾತಾಡ್ತಿದೀಯಾ? ಯಾಕೆಲ್ಲ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕು? ಪ್ರಿಯಾ ಈ ಮನೆ ಸೊಸೆ ಅಲ್ವಾ? ಅವಳಿಗೆ ಯಾವ ಹಕ್ಕು ಇಲ್ವಾ? ಇದು ಹಕ್ಕಿನ ಪ್ರಶ್ನೆ ಅಲ್ಲ ಚಿತ್ರ, ಅದೃಷ್ಟ ಮುಖ್ಯ. ಈ ಕನಕನ್ ನೋಡೋ, ಬಡತನದಲ್ಲೇ ಹುಟ್ಟಿ ಬೆಳೆದ್ಲು. ಆದರೆ ದಿಢೀರಂತ ಅದೃಷ್ಟ ಅವಳನ್ನ ಒದ್ಕೊಂಡು ಬಂತು. ಈ ಮನೆ ಸೊಸೆ ಆದ್ಲು. ನಿಮ್ಮ ದೊಡ್ಡಪ್ಪ ಈ ಮನೆ ಮಹಾರಾಣಿ ಪಟ್ಟನ ಅವಳು ಕಟ್ಟದು. ಪಾಪ ಪ್ರಿಯಂಗೆ ಶನಿ ಕಾಟ ಹೆಗ್ಲೇರಿರೋ ಹಾಗಿದೆ.